ಬಂಧುಗಳೇ, ನ್ಯಾಷನಲ್ ಹೆರಾಲ್ಡ್ ಈ ದೇಶದ ಆಸ್ತಿ. ದ್ವೇಷದ ಆಸ್ತಿ ಬಿಜೆಪಿ. ಇಡೀ ದ್ವೇಷನೇ ಅವರು ಆಸ್ತಿಯಾಗಿಟ್ಕೊಂಡಿದ್ದಾರೆ. ನನ್ನ ಸ್ನೇಹಿತರು ಹೇಳಿದ್ರು, ನಮ್ಮ ಶ್ರೀನಿವಾಸ್, ಸತ್ಯಕ್ಕೆ ಸಾವಿಲ್ಲ, ಸುಳ್ಳು ಕೇಸಿಗೆ ಆಯುಷ್ ಇಲ್ಲ ಅಂತೇಳಿ. ನಾನು ಸಂಪೂರ್ಣವಾಗಿ ಒಪ್ತೇನೆ. ಇವತ್ತು ಸತ್ಯಮೇವ ಜಯತೆ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಬಿಜೆಪಿಗೆ ಘನತೆ ಇಲ್ಲ. ನಾವು ಜಯತೆ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಅವರು ಘನತೆಯನ್ನ ಕಳ್ಕೊಂಡು ಇವತ್ತು ಅವರು ಬದುಕ್ತಾ ಇದ್ದಾರೆ. ಪಿತೂರಿಯಿಂದ ಸೋಲಿಸಬಹುದು, ಪಿತೂರಿಯಿಂದ ಸೋಲಿಸಲಿಕ್ಕೂ ಆಗುವುದಿಲ್ಲ. ಆದರೆ ದ್ವೇಷದಿಂದ ಕುಗ್ಗಿಸ್ಲಿಕ್ಕೂ ಸಾಧ್ಯ ಇಲ್ಲ. ಇವತ್ತು ನಾವೆಲ್ಲ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೆಲ್ಲ ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಂವಿಧಾನದ ರೂಪದಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟುಕೊಂಡು ಹೋಗಿದೆ. ಇವತ್ತು ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತ ಹುಕ್ಕಿನ ಮಹಿಳೆ. ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿತು. ನಾವು ಯಾರು ಬ್ಯಾಂಕ್ ಹೋಗಕ್ಕೆ ಆಗ್ತಿರಲಿಲ್ಲ, ಬಡವರು. ಇವತ್ತು ಪೂಜ್ಯ ಅವರ ಕಾಲದಲ್ಲಿ ಮನೆಗೂ ಬ್ಯಾಂಕ್ ಹೋಗುವಂತ ಕಾಲ ಬಂತು. ಇಂದಿರಾ ಗಾಂಧಿ ಅವರು ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿದಕ್ಕೆ ಬಿಸಿ ಊಟ ತಂದು, ಆಹಾರ ಬದ್ಧತೆ ಕಾಯ್ದೆ ತೆಗೆದುಕೊಂಡು ಬಂದು, ಉಳೂರ್ಗೆ ಭೂಮಿ ತಂದ್ರು ದೇವರಾಜ ಅರಸು ಇಂದಿರಾ ಗಾಂಧಿ ಅವರು. ಯಾರು ಈ ಕಾನೂನನ್ನ ತೆಗೆದಾಕ್ಲಿಕ್ಕೆ ಆಯ್ತಾ? ತೆಗೆದಾಕಕ್ಕಾಗ್ಲಿಲ್ಲ. ಮೋಟಮ್ಮ ಇಲ್ಲಿ ಕೂತಿದ್ದಾರೆ, ಅವರ ಮುಖಂಡತ್ವದಲ್ಲಿ ಶ್ರೀಶಕ್ತಿ ಕಾರ್ಯಕ್ರಮ ತಂದು ತೆಗೆದಾಕಕ್ಕಾಯ್ತಾ? ತೆಗೆದಾಕಕ್ಕಾಗಲ್ಲ. ನಮ್ಮ 5 ಗ್ಯಾರಂಟಿಗಳನ್ನ ತೆಗೆದಾಕಕ್ಕಾಯ್ತಾ? ತೆಗೆದಾಕಕ್ಕಾಗಲ್ಲ. ಇದು ಕಾಂಗ್ರೆಸ್ ಪಕ್ಷಗಳು ಕೊಟ್ಟಂತ ಕಾರ್ಯಕ್ರಮ. ಇವತ್ತು ಮನ್ರೇಗಾ, ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆಯನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. ಸ್ವಲ್ಪ ನಿಂತ್ಕೊಡ್ರ, ಯೂತ್ ಕಾಂಗ್ರೆಸ್ ಹುಡುಗ ನಿಂತ್ಕೊಡ್ರ, ಶಿಸ್ತಾಗೆ ಇಡ್ರ, ಬಾವುಟ ಕೆಳಗಡೆಕ್ಕೆ. ಯೂತ್ ಕಾಂಗ್ರೆಸ್ ಶಿಸ್ತಿರ್ಬೇಕು. ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆ ಏನ್ ತಂದಿದ್ದೇವೆ. ನಿಮ್ಮ ಜಮೀನಲ್ಲೇ ನೀವು ಮಟ್ಟ ಮಾಡ್ಕೊಳ್ಳಿ ಅಂತ ಅಂದ್ರೆ ಕೂಲಿ ಕೊಡ್ತಾ ಇದ್ವಿ. ನಿಮ್ಮ ಭೂಮಿಲಿ ವ್ಯವಸಾಯ ಮಾಡ್ಕೊಳ್ಳೋಕೆ ಕೂಲಿ ಕೊಡ್ತೀವಿ. ಕೊಟ್ಟಿಗೆಗಳು ಕಟ್ಟಲಿಕ್ಕೆ ಕೂಲಿ ಕೊಡ್ತೀವಿ. ಸ್ವಂತ ಮನೆಗಳನ್ನ ಆಶ್ರಯ ಮನೆ ಕಟ್ಕೊಳ್ಳಿಕ್ಕೆ ಕೂಲಿ ಕೊಡ್ತೀವಿ. ಇಂಥ ಕಾರ್ಯಕ್ರಮ ಇಡೀ ಪ್ರಪಂಚದಲ್ಲಿ ಇಲ್ಲ. ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ರವರು ತೆಗೆದುಕೊಂಡಂತ ಐತಿಹಾಸಿಕವಾದಂತ ತೀರ್ಮಾನ. ಮಹಾತ್ಮ ಗಾಂಧೀಜಿ ಹೆಸರನ್ನ ನಾವಿಟ್ರೆ ಆ ಹೆಸರನ್ನ ತೆಗಿಲಿಕ್ಕೆ ಇವತ್ತು ಹೊರಟಿದ್ದಾರೆ. ನಾನು ಮೊನ್ನೆ ಎಲ್ಲ ಬೆಳಗಾಮಲ್ಲಿ ಹೇಳಿದೆ, ಈ ಗಾಂಧಿ ನೋಟನ್ನ ನಿಮ್ ಕೈಲಿ ಬಿಜೆಪಿಗೆ ಏನಾದ್ರು ಶಕ್ತಿ ಇದ್ರೆ, ನಿಮ್ ಕೈಲಿ ಏನಾದ್ರು ತಾಕತ್ತಿದ್ರೆ ಈ ಗಾಂಧಿ ನೋಟಲ್ಲಿರುವಂತ ಭಾವಚಿತ್ರವನ್ನ ತೆಗಿರಿ ನೋಡೋಣ. ಈ ದೇಶ ಮಹಾತ್ಮ ಗಾಂಧೀಜಿಯವರು, ರವೀಂದ್ರನಾಥ್ ಟ್ಯಾಗೋರ್ ಅವರು ಮಹಾತ್ಮ ಅಂತ ಹೇಳಿ ಕರೆದಂತವರು ಇದನ್ನ, ಈ ನೋಟನ್ನ, ಚಿತ್ರವನ್ನ ಈ ದೇಶದಲ್ಲಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅವರ ಹೆಸರು ಅಜಾಮರ ಇದೆ. ಅವರ ಹೆಸರನ್ನ ಜವಾಹರ್ಲಾಲ್ ನೆಹರು, ಮೋತಿಲಾಲ್ ನೆಹರು ಅವರ ಕುಟುಂಬಕ್ಕೆ, ಇಂದಿರಾ ಗಾಂಧಿಯವರ ನಾಯಕತ್ವದಲ್ಲಿ ಆ ಗಾಂಧೀಜಿಯವರ ಹೆಸರನ್ನ ಮಹಾತ್ಮ ಗಾಂಧೀಜಿಯವರು ಕೊಟ್ಟು ಶಾಶ್ವತವಾಗಿ ಈ ದೇಶವನ್ನ ಬದುಕಲಿಕ್ಕೆ
ಈ ದೇಶ ಉಸಿರಾಡಲಿಕ್ಕೆ, ಈ ದೇಶವನ್ನು ಐಕ್ಯತೆ, ಸಮಗ್ರತೆ, ಶಾಂತಿಯಿಂದ ಕಾಪಾಡಲಿಕ್ಕೆ ಆ ಹೆಸರನ್ನ ಕೊಟ್ಟು ಇವತ್ತು ಹೋಗಿದ್ದಾರೆ. ಬಿಜೆಪಿ ಸ್ನೇಹಿತರು ಇವತ್ತು ತೆಗೆದಾಕ್ತಾ ಇದ್ದಾರೆ. ಒಂದ್ ಕಡೆ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಚರ್ಚೆ ಮಾಡಬೇಕಾರೆ ರಾಮ 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 ಅಂತ ಹೇಳ್ಬೋದಾಯ್ತು ಅಂತ ಅವೇಳನಕರವಾಗಿ ಹೇಳಿದ್ರು. ನಾವು ಅದಕ್ಕೆ ಬೆಳಗಾಂನಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶವನ್ನು ಮಾಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ನಾವು ಕೊಟ್ಕೊಂಡು ನಾವು ಬಂದಿದ್ದೇವೆ. ಆದ್ರಿಂದ ಬಂಧುಗಳೇ, ಇವತ್ತು ನ್ಯಾಷನಲ್ ಹೆರಾಲ್ಡ್ ಕೇಸ್, ಯಾರ್ ನ್ಯಾಷನಲ್ ಹೆರಾಲ್ಡ್? ಈ ದೇಶದ ಸ್ವಾತಂತ್ರ್ಯದ ಪತ್ರಿಕಾ ರಂಗ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಪತ್ರಿಕಾ ರಂಗ. ಈ ಪತ್ರಿಕಾ ರಂಗ ಇದ್ರೆ ಮಾತ್ರ ನಮ್ಮ ವಿಚಾರ, ನ್ಯಾಯಾಂಗದ ವಿಚಾರ, ಕಾರ್ಯಾಂಗದ ವಿಚಾರ, ಶಾಸಕಾಂಗದ ವಿಚಾರ ಎಲ್ಲವನ್ನು ಕೂಡ ಪ್ರಚಾರವನ್ನು ಮಾಡಿ ಜನರಿಗೆ ನಮ್ಮ ಭಾವನೆ ಏನು, ಸಮಾಜದ ಭಾವನೆ ಏನು ಅನ್ನೋದನ್ನ ತೋರಿಸ್ತಾರೆ. ಅದಕ್ಕೆ ಈ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಒಂದು ಪತ್ರಿಕೆಯನ್ನ ಅಂದಿನ ಕಾಂಗ್ರೆಸ್ ಪಕ್ಷ ಅವತ್ತು 1937ರಲ್ಲಿ ಆವತ್ತು ಅದನ್ನ ಹುಟ್ಟಾಕಿದ್ರು. ಅದು ಕಾಂಗ್ರೆಸ್ ಪಕ್ಷದ ಆಸ್ತಿ. ಅದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಆಸ್ಕರ್ ಫರ್ನಾಂಡಿಸ್, ಮೋತಿಲಾಲ್ ವೋರಾರ್ ಅವರ ಆಸ್ತಿ ಆಗಿರಲಿಲ್ಲ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ನನ್ನ ಹೆಸರಿನಲ್ಲೂ ಕೂಡ ನಾನು ಟ್ರಸ್ಟಿ. ನಾನು ಈ ಮುಲುಗುಂದು, ಕೆಲವು ನಮ್ಮ ಎಐಸಿಸಿ ಸೆಕ್ರೆಟರಿ ಸಿದ್ದರಾಮಯ್ಯ ಟ್ರಸ್ಟಿ. ನನ್ನ ಹೆಸರಲ್ಲೂ ಒಂದು 60 ಆಸ್ತಿ ಇದೆ. ಹಂಗಂತ ನನ್ನ ಆಸ್ತಿ ಆಗೋಯ್ತದ? ಅದು ನಾನು ಇರೋವರೆಗೂ ನಂದು. ನಾನು ಇಲ್ಲ ಅಂತ ಎಐಸಿಸಿ ಅವರು ಹೇಳಿದ್ಮೇಲೆ ಯಾರು ನೇಮಕ ಮಾಡ್ತಾರೆ, ನಿಮ್ಮನ್ನು ಯಾರು ನೇಮಕ ಮಾಡಿದ್ರು ಕೂಡ ಅದು ನಿಮ್ಮ ಜವಾಬ್ದಾರಿಗೆ ಇಟ್ಟಿರ್ತದೆ. ಹಂಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಮತ್ತು ಜನರಲ್ ಸೆಕ್ರೆಟರಿ ಆಗಿದ್ದಂತ ಆಸ್ಕರ್ ಫರ್ನಾಂಡಿಸ್ ಅವರು, ಮೋತಿಲಾಲ್ ವೋರಾರ್ ಅವರು, ಅವ್ರ ಹೆಸರಿನಲ್ಲಿ ಶೇರ್ಸ್ ಇಟ್ಟಿದ್ರು. ಇದಕ್ಕೆ PMLA ಆಕ್ಟ್ ಅನ್ನ ತೆಗೆದುಕೊಂಡು ಬಂದು ಅವ್ರ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಅವರ ಹತ್ರ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ಕೊಡಬಾರ್ ಕಿರ್ಕೊಳ ಕೊಟ್ಟು ಅವ್ರನ್ನ ಜೈಲಿಗೆ ಹಾಕ್ಬೇಕು ಅಂತೇಳಿ ಸಂಚು ಮಾಡಿ ಅವರು ಬೇಲ್ ತೆಗೆದುಕೊಂಡು ಹೋರಾಟ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಮೊನ್ನೆ ತಾನೇ ಕೇಸು ನಮ್ಮ ಡೆಲ್ಲಿ ಕೋರ್ಟ್, ರೋಸ್ ಅವೆನ್ಯೂ ಕೋರ್ಟ್, ನಾನು ಆ ಕೋರ್ಟ್ಗೆ ಹೋಗ್ತಿದ್ದೆ. ನನ್ನೂ ಆ ಕೋರ್ಟಲ್ಲಿ ತಿರುಗಿಸಿದ್ರು, ನನ್ನೂ ಜೈಲಿಗೆ ಹಾಕಿದ್ರು. ಹಾಕಿದಂತ ಜೈಲು, ನಾನೇನು ತಿಹಾರ್ ಜೈಲಿನಲ್ಲಿ ನನ್ನ ಹಾಕಿದ್ರು ಬಿಜೆಪಿ ಸ್ನೇಹಿತರು. ನನ್ನೇನು ತುಘಲಕ್ ಪೊಲೀಸ್ ಸ್ಟೇಷನ್ ಅಲ್ಲಿ 11 ದಿನ ಇಟ್ಟಿದ್ರು. ನೀವೆಲ್ಲ ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರಿ, ನನಗೋಸ್ಕರ ಹೋರಾಟ ಮಾಡಿದ್ರಿ, ನನಗೋಸ್ಕರ ಬೇಡ್ಕೊಂಡ್ರಿ. ಇವತ್ತು ನನ್ನ ಕೇಸು ವಜಾ ಆಯ್ತು ಅವತ್ತು. ಅದೇ ರೀತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೇಸು ಕೂಡ ಇವತ್ತು ಏನು ಇಡಿ ಅವರು ಚಾರ್ಜ್ ಶೀಟ್ ಹಾಕಿದ್ರು ಅದು ಕೂಡ ಇವತ್ತು ವಜಾ ಆಗಿದೆ.